ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಕುಲಾಲ್. ಇದೀಗ ಹೆಡ್ಲೈನ್ಸ್. ಅಡಿಕೆ ವ್ಯಾಪಾರಿಯಿಂದ ಕೋಟ್ಯಾಂತರ ರೂಪಾಯಿ ವಂಚನೆ, ಪೊಲೀಸ್ ಠಾಣೆ ಮೆಟ್ಟಿಲೇರಿದ 50ಕ್ಕೂ ಹೆಚ್ಚು ಕೃಷಿಕರು. ಅಡಿಕೆ ವ್ಯಾಪಾರಿಯೋರ್ವ ಕೃಷಿಕರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ ಘಟನೆ ನಡೆದಿದೆ. ಅಡಿಕೆ ವ್ಯಾಪಾರಿಯೋರ್ವ ಕೃಷಿಕರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಪರಾರಿಯಾಗಿದ್ದು, ಇದೀಗ ಕೃಷಿಕರು ತಮ್ಮ ಹಣಕ್ಕಾಗಿ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಇಂದು ಸುಮಾರು 50ಕ್ಕೂ ಅಧಿಕ ಕೃಷಿಕರು ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ್ದು, ಪ್ರತಿಯೊಬ್ಬರು ಕೂಡ ಅಡಿಕೆ ವ್ಯಾಪಾರಿ ಬಂಟ್ವಾಳ ಬಡ್ಡಕಟ್ಟೆಯಲ್ಲಿ ಎಬಿ ಸುಪಾರಿ ಅಂಗಡಿಯನ್ನು ಹೊಂದಿರುವ ನಾವೂರ ಗ್ರಾಮದ ಮೈಂದಾಳ ನಿವಾಸಿ ನೌಫಲನ್ ವಿರುದ್ಧ ದೂರು ನೀಡಿದ್ದಾರೆ. ಅಂಚನೆ ಮಾತೇರ್ನೆಲ್ಲ ಬಜ್ಜೆ ಇದೆ ತಂದಿದ್ದು ಅವಳು ಸ್ಟಾಕ್ ಇದ್ದಿದ್ದು ಇದು ಕೋಟಿದ ವ್ಯವಹಾರ ಕೋಟಿ ಗಟ್ಟಲೆ ಎಂಕ್ಲಿಗೆ ಬರಿಯರ್ ಉಂಟು ಮಾತೇರಿಗಳ ಅವು ಇತರ್ತು ದಾದಂದಿ ಆ ಜನ ಕೋಡೆರ್ ಬಕ್ಕ ಮೊಬೈಲ್ ಬಂದು ಮಲ್ತದ ಆ ಜನ ಭೂಗತ ಆಗ್ತಾನೆ ಇತ್ತದಲ್ಲ ಅಂಚ ಅಂಗಡಿ ಬಂದು ಇಲ್ಲಡೆ ಪೋಯ ಇಲ್ಲುಂಡು ಎಬಿ ಸುಪಾರಿ ಬಂದು ಅಂಗಡಿ ಎಬಿ ಸುಪಾರಿ ಹಿಂದೆ ನಾವೂರು ಗ್ರಾಮದ ಮೈಂದಾಲದಲ್ಪ ಬಂಟ್ವಾಳ ಪಲ್ಲೆ ಪಲ್ಲೆ ಮೈಂದಾಲ ಬಂಟಿನಲ್ಪ ಅವ್ರನ್ನ ಸ್ವಂತ ಇಲ್ಲುಂಡು ಬಡ್ಡಗಟ್ಟೆಡು ಬಂಟ್ವಾಳಡು ಅವ್ರನ್ನ ಎಬಿ ಸುಪಾರಿ ಬಂದು ಒಂಜಿ ಶಾಪ್ ಉಂಡು. ಅಂಚನೆ ಅವು ಶಾಪು ನೇತ್ರ ಜೀವನ್ ಜ್ಯೋತಿ ಬಿಲ್ಡಿಂಗ್ ಇಪ್ಪುನ ಹೆಚ್ಚಿಗೆ ಅದು ಯಾರು ಅರ್ನ ಪುದಾರು ಎನ್ ನೌಫಾಲ್ ಎನ್ ಅವರು ಹೆಚ್ಚಿಗೆ ಅದು ಮಾತ್ರ ಇಲ್ಲಲ್ಲಿ ಬೋದು ಆ ಬಜ್ಜೆ ಏನು ಹಾಕಲ್ನ ಮತ್ತೊಂದು ಬತ್ತದು ಅವರು ಬೇಲೆದಕ್ಕಲೆ ಕಡಪುಡ್ದು ಆ ಬಜ್ಜೆಯನ್ನು ಪರ್ಪ ಹೊಂದಿತ್ತೇವೆ ಬಕ್ಕ ಮಾತ್ರೆಗಳ ಒಂಜಿ ವಿಶ್ವಾಸದ ಜನತಲೆಗೆ ತೋಜದು ಮಾತ್ರ ವ್ಯವಹಾರ ಮಲ್ತೊಂದಿತ್ತೇವೆ ಅರ್ಜೆಂಟ್ ಇಪ್ಪುನಾಗ ಒಂದೇ ಕಾಸು ಕೊರೊಂದಿತ್ತೇವೆ ಅಂಡ ಈ ಟೈಪ್ ಆ ಒಂದು ಏರೆಲ್ಲ ಎಣ್ಣಿಪ್ಪ. ಕಬ್ಬಿಣದ ಕಮನ್ನೊಳಗೆ ಪಿಕಪ್ ವಾಹನವೊಂದು ಸಿಲುಕಿಕೊಂಡ ಘಟನೆ ಪಾಣೆಮಂಗಳೂರಿನಲ್ಲಿ ನಡೆದಿದೆ. ಪಾಣೆಮಂಗಳೂರು ಉಕ್ಕಿನ ಸೇತುವೆ ಉಳಿಸುವ ಮತ್ತು ದುರ್ಬಲ ಸೇತುವೆ ಅಪಾಯಕಾರಿಯಾಗಿರುವ ಹಿನ್ನೆಲೆಯಲ್ಲಿ ಗಣವಾಹನಗಳ ಸಂಚಾರಕ್ಕೆ ನಿಷೇಧವನ್ನು ಜಿಲ್ಲಾಡಳಿತ ಆದೇಶ ಹೊರಡಿಸಿ ಸುಮಾರು ವರ್ಷಗಳ ಬಳಿಕ ಸೇತುವೆಯ 2 ಭಾಗಗಳಲ್ಲಿ ಕಬ್ಬಿಣದ ಕಮನ್ ಅಳವಡಿಸಲಾಗಿತ್ತು. ಆದರೆ ಮೀನು ಸಾಗಾಟದ ಪಿಕಪ್ ವಾಹನವೊಂದು ಬಂದು ಗುದ್ದಿದ ರಭಸಕ್ಕೆ ಗಣಗಾತ್ರದ ಕಮನ್ ಉರುಳಿ ಕೆಳಗೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಘಟನೆಯಿಂದ ಒಂದು ಭಾಗದ ಕಮನ್ ತೆರವಾಗಿದೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್.